ಕಾಂಗ್ರೆಸ್ ನಾಯಕರಿಗೆ ಟಿಕೆಟ್ ಹಂಚಿಕೆ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೇ ಕ್ಷೇತ್ರದ ಮೇಲೆ 2-3 ಅಭ್ಯರ್ಥಿಗಳು ಕಣ್ಣಿಟ್ಟಿದ್ದು ಭಾರಿ ಲಾಬಿ ಶುರು ಮಾಡಿದ್ದಾರೆ. ಈ ಮಧ್ಯೆ ಜಾತಿವಾರು ರಾಜಕೀಯ ಸಹ ಶುರುವಾಗಿದ್ದು, ಹಾವೇರಿ ಕೈ ತಪ್ಪಿದ್ರೆ ಧಾರವಾಡವನ್ನ ನಮಗೆ ಕೊಡಬೇಕು ಅಂತ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ನಾಯಕರ ಟಿಕೆಟ್ ಫೈಟ್ ಕುರಿತು ಒಂದು ವರದಿ ಇಲ್ಲಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗಾಗಿದೆ ಕಾಂಗ್ರೆಸ್ ಪರಿಸ್ಥಿತಿ. ದೋಸ್ತಿ ನಾಯಕರ ನಡುವಿನ ಟಿಕೆಟ್ ಹಂಚಿಕೆ ಫೈನಲ್ ಆದ್ರೂ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಿದೆ. ವಾರದ ಹಿಂದೆಯಷ್ಟೇ ಹಾವೇರಿ ಹಾಗೂ ಧಾರವಾಡದಲ್ಲಿ ಲೋಕಸಭೆ ಚುನಾವಣೆ ರಣಕಹಳೆಯುವುದಿದ್ದ ರಾಹುಲ್ ಗಾಂಧಿ ಹೆಚ್ಚಿನ ಸೀಟ್ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ರು. ಆದ್ರೀಗ ಇದೇ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವೊಂದು ಎದುರಾಗಿದೆ. ಯಾರಿಗೆ ಟಿಕೆಟ್ ಕೊಡೋದು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಹಾವೇರಿ ಕ್ಷೇತ್ರದಿಂದ 2 ಬಾರಿ ಚುನಾವಣೆಗೆ ನಿಂತಿದ್ದ ಸಲೀಂ ಅಹಮದ್ ಸತತ ಸೋಲು ಅನುಭವಿಸಿದ್ರು. ಅಲ್ಲದೆ ಧಾರವಾಡದಲ್ಲೂ ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಮಕಾಡೆ ಮಲಗಿದ್ರು. ಹೀಗಾಗಿ ಈ ಬಾರಿ ಅಭ್ಯರ್ಥಿಯನ್ನ ಅಳೆದು ತೂಗಿ ಆಯ್ಕೆ ಮಾಡುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಹಾವೇರಿಯಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ ಬದಲು ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಒತ್ತಡ ಹೇರಲಾಗ್ತಿದೆ. ಮಾಜಿ ಸಚಿವ ಬಸವರಾಜ ಶಿವಣ್ಣನವರ್ ಅಥವಾ ಡಿಆರ್ ಪಾಟೀಲ್ಗೆ ಟಿಕೆಟ್ ನೀಡಿ ಅಂತ ಕಾರ್ಯಕರ್ತರು ಆದಿಯಾಗಿ ಲಾಬಿ ಶುರು ಮಾಡಿದ್ದಾರೆ. ಮತ್ತೊಂದು ಅಡಿಷನಲ್ ಏನೈತೆ ಅಂದ್ರೆ ಇಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಮತ್ತು ಸುತ್ತಮುತ್ತಲ ಉತ್ತರ ಭಾಗದಲ್ಲಿ ಕ್ರಿಶ್ಚಿಯನ್ಸ್ ನಿಯರ್ಲಿ 40,000 ಕ್ರಿಶ್ಚಿಯನ್ಸ್ ಇದ್ದಾರೆ. ಅದು ನಮ್ಮ ಇದರ ಪ್ರಕಾರ ಕಾಂಗ್ರೆಸ್ ವೋಟ್ಸ್ ಅದು ಎಲ್ಲರೂ. ಇತ್ತ ಹಾವೇರಿಯಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಿದ್ದಂತೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಸೆಟೆದು ನಿಂತಿದ್ದಾರೆ. ಹಾವೇರಿಯಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರೆ ಧಾರವಾಡದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಸ್ಪರ್ಧೆಗೆ ಅವಕಾಶ ನೀಡಿ ಅಂತ ಮಾಜಿ ಸಂಸದ ಐಜಿ ಸನದಿಯವರ ಪುತ್ರ ಶಾಕೀರ್ ಸನದಿ ಪಟ್ಟು ಹಿಡಿದಿದ್ದಾರಂತೆ. ಆದ್ರೆ ಲೋಕಸಭೆ ಸಮರಕ್ಕೆ ಸಜ್ಜಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಸರ್ಕಸ್ ನಡೆಸುತ್ತಿದ್ದಾರಂತೆ. ಈ ಧಾರವಾಡ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಿತ್ತು. ನಿರ್ಧಾರ ಮಾಡುವವರೆಗೂ ಯಾರೇ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಒಗ್ಗಟ್ಟಿನ ಜಪ ಮಂತ್ರ ಈಗಾಗಲೇ ಜಪಿಸಿದ್ದಾರೆ. ಆಮೇಲೆ ಅವ್ರ ಅಭಿಮಾನಿಗಳು ಅವ್ರ ಟಿಕೆಟ್ ಸಿಗುತ್ತೆ ಇವ್ರ ಟಿಕೆಟ್ ಸಿಗುತ್ತೆ ಅಂತ ಫೇಸ್ಬುಕ್ ಹಾಕೋದು ಬೇಡ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾಳೆ ಅವ್ರಿಗೆ ಯಾರಿಗೊಬ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಪಕ್ಷದವಾಗ ಅವ್ರಿಗೂ ಮುಜುಗರ ಆಗೋ ಸಾಧ್ಯತೆ ಇರ್ತೈತಿ. ಅಭ್ಯರ್ಥಿ ಪರ ಪ್ರಚಾರ ಮಾಡೋದನ್ನು ಬಿಟ್ಟು ಪಕ್ಷದ ಪರ ಪ್ರಚಾರ ಮಾಡಬೇಕಂತ ಕೇಳ್ಕೊತೀನಿ. ಒಟ್ನಲ್ಲಿ ಹಾವೇರಿಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಧಾರವಾಡದಲ್ಲಾದ್ರೂ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೋ, ಎಲ್ಲರ ಅಸಮಾಧಾನವನ್ನ ಹೋಗಲಾಡಿಸಿ ಅದೇಗೆ ಟಿಕೆಟ್ ಫೈನಲ್ ಮಾಡ್ತಾರೋ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೋಲಾರ್ಗೊಪ್ಪ, TV5 ಹುಬ್ಬಳ್ಳಿ.